ನಮಸ್ಕಾರ, ಶುಭೋದಯ. ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಇವತ್ತು ಕರ್ನಾಟಕ ಬಂದ್ಗೆ ಕರೆಯನ್ನ ನೀಡಲಾಗಿದೆ. ಎಂಇಎಸ್ ಪುಂಡರ ಅಟ್ಟಹಾಸ, ಕರ್ನಾಟಕದ ಕನ್ನಡಿಗರಿಗೆ ಉದ್ಯೋಗ ಇತ್ಯಾದಿ ಪ್ರಾಶಸ್ತ್ಯಗಳ ವಿಚಾರವನ್ನ ಇಟ್ಕೊಂಡು ಈಗಾಗಲೇ ಹಲವು ಕನ್ನಡ ಪರ ಸಂಘಟನೆಗಳು ಈಗಾಗಲೇ ಬಂದ್ಗೆ ಕರೆಯನ್ನ ನೀಡಿವೆ. ಈ ಬಂದ್ನ ವಿಚಾರವಾಗಿ ಹಲವರಲ್ಲಿ ಹಲವು ರೀತಿಯ ಅಭಿಪ್ರಾಯಗಳಿದೆ. ಜೊತೆಗೆ ನಿನ್ನೆವರೆಗೂ ನಾವು ಗಮನಿಸ್ತಾ ಇದ್ವಿ, ಕನ್ನಡ ಪರ ಸಂಘಟನೆಗಳಲ್ಲಿಯೇ ಒಲವಿಲ್ವಾ ಅಥವಾ ಒಮ್ಮತ ಇಲ್ವಾ ಅನ್ನುವಂತಹ ಪ್ರಶ್ನೆ. ಫೈನಲಿ ಇವತ್ತು ಕರ್ನಾಟಕ ಬಂದ್ಗೆ ಕರೆಯನ್ನ ನೀಡಲಾಗಿರೋದು. ಈ ಕರ್ನಾಟಕ ಬಂದ್ಗೆ ಯಾವ ರೀತಿಯ ರೆಸ್ಪಾನ್ಸ್ ಇರುತ್ತೆ ಅನ್ನುವಂಥದ್ದು ಕೂಡ ಪ್ರಶ್ನೆ ಅನ್ನೋದು ಒಂದ್ ಕಡೆ. ಆದ್ರೆ ಜನಸಾಮಾನ್ಯರಿಗೆ ಹಲವು ಗೊಂದಲಗಳಿರುತ್ತೆ. ಬಸ್ ಇರುತ್ತೋ ಇಲ್ವೋ, ಆಸ್ಪತ್ರೆ ಇರುತ್ತೋ ಇಲ್ವೋ, ಅಂಗಡಿಗಳಿರುತ್ತೋ ಇಲ್ವೋ, ಮಾರ್ಕೆಟ್ ಇರುತ್ತೋ ಇಲ್ವೋ, ಈ ಎಲ್ಲಾ ಪ್ರಶ್ನೆಗಳಿಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ದೃಶ್ಯಗಳ ಸಮೇತ ಉತ್ತರವನ್ನ ಕೊಡುತ್ತೆ. ಇಡೀ ದಿನ ಇವತ್ತು ನಿರಂತರವಾಗಿ ರಿಪಬ್ಲಿಕ್ ಕನ್ನಡ ನೋಡ್ತಾ ಇರಿ. ಸುದ್ದಿಗಳನ್ನ ಕೊಡ್ತೀನಿ. ಅದಕ್ಕಿಂತ ಮುಂಚೆ ಈ ಕ್ಷಣದ ಹೆಡ್ಲೈನ್ಸ್. ಇವತ್ತು ಸ್ತಬ್ಧವಾಗುತ್ತಾ ಕರ್ನಾಟಕ. ಸರ್ಕಾರಿ ಬಸ್, ಮೆಟ್ರೋ ಎಂದಿನಂತೆ ಸಂಚಾರ. ಬೆಳಗಾವಿಯಲ್ಲಿ ಮರಾಠಿ ಸಿನಿಮಾ ಪ್ರದರ್ಶನಕ್ಕೆ ಬ್ರೇಕ್. ಬಲವಂತದ ಬಂದ್ ಮಾಡಿದರೆ ಹುಷಾರ್, ಸಾರ್ವಜನಿಕರಿಗೆ ತೊಂದರೆ ಕೊಟ್ರೆ ಎಚ್ಚರ. ಬೆಂಗಳೂರಿನ ಗಲ್ಲಿ ಗಲ್ಲಿಯಲ್ಲೂ ಪೊಲೀಸ್ ಅಲರ್ಟ್. ಅಧಿವೇಶನದಲ್ಲಿ ಪೇಪರ್ ಹರಿದು ಪ್ರೊಟೆಸ್ಟ್. ಬಿಜೆಪಿಯ 18 ಶಾಸಕರು 6 ತಿಂಗಳು ಸಸ್ಪೆಂಡ್. ಸ್ಪೀಕರ್ ವಿರುದ್ಧ ರಾಜ್ಯಪಾಲರಿಗೆ ಕೇಸರಿ ಸೇನೆ ಕಂಪ್ಲೇಂಟ್. ಕಾಂಗ್ರೆಸ್ ಬಿಜೆಪಿ ನಡುವೆ ಹನಿ ಟ್ರ್ಯಾಪ್ ಸಮರ. ಸಿಎಂ ಸಿದ್ದರಾಮಯ್ಯ ಕೆಳಗಿಳಿಸಲು ನಡೀತಾ ಹುನ್ನಾರ. ರಾಜ್ಯ ಸರ್ಕಾರದ ವಿರುದ್ಧ ಕೇಸರಿ ನಾಯಕರ ಅಬ್ಬರ.